ಸಿಟಿ ರವಿ ಅವರನ್ನ ಈಗಾಗಲೇ ನಿನ್ನೆ ಸಂಜೆ 6:30 ವೇಳೆಗೆ ಬಂಧಿಸಲಾಗಿತ್ತು. ಇವತ್ತು ಬೆಳಗಾವಿಯ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ನಲ್ಲಿ ಈಗ ಅವರ ಪರ ಎಂಬಿ ಜುರಲೆ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ ನ್ಯಾಯಾಧೀಶರು ಕೇಳಿದಂತಹ ಪ್ರಶ್ನೆಗಳಿಗೆ ಸಿಟಿ ರವಿ ಅವರು ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಈಗಾಗಲೇ ಸಿಟಿ ರವಿ ಅವರ ಉತ್ತರವನ್ನ ಅಥವಾ ಅವರ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ವಿಚಾರಣೆ ಮಾಡುವ ಕೇಸ್ ಇದೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಪೊಲೀಸರು ಬಂಧಿಸಿದ್ರು. ಆದ್ರೆ ಅವರನ್ನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಲಿಲ್ಲ ಅಥವಾ ಜೈಲಿಗೆ ಕರ್ಕೊಂಡು ಹೋಗ್ಲಿಲ್ಲ. ಬದಲಿಗೆ 3 ಜಿಲ್ಲೆಗಳನ್ನ ಸುತ್ತಿಸಿದ್ದಾರೆ. ನಂದಗಡ, ಖಾನಾಪುರ, ಧಾರವಾಡ, ಗದಗ ಸೇರಿದಂತೆ ಬೇರೆ ಬೇರೆ ಒಳ ಹಾದಿಗಳಲ್ಲಿ ಕೂಡ ಕರ್ಕೊಂಡು ಹೋಗಿದ್ದಾರೆ. ಗದ್ದೆಗಳಲ್ಲೆಲ್ಲ ಸುತ್ತಿಸಿದ್ದಾರೆ ಅನ್ನುವಂತ ಆರೋಪ ಇದೆ. ಸಿಟಿ ರವಿ ಅವರು ಇದನ್ನೇ ಹೇಳಿಕೆ ಕೊಟ್ಟಿರೋದು. ಈಗ ಕೋರ್ಟ್ನಲ್ಲಿ ಕೂಡ ಅವರ ಪರ ವಕೀಲರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ದೌರ್ಜನ್ಯ ಮೆರೆದಿದ್ದಾರೆ. ಇಲ್ಲಿ ಅವರ ವಸ್ತುಗಳನ್ನು ಕಿತ್ಕೊಂಡಿದ್ದಾರೆ. ಮೊಬೈಲ್ ಕಿತ್ಕೊಂಡ್ರು, ಸ್ಮಾರ್ಟ್ ವಾಚ್ ಕಿತ್ಕೊಳ್ಳೋ ಪ್ರಯತ್ನ ಆಯಿತು. ಮೊಬೈಲ್ ಕಿತ್ಕೊಂಡ ತಕ್ಷಣ ಸಿಟಿ ರವಿ ಅವರು ಸ್ಮಾರ್ಟ್ ವಾಚಲ್ಲಿ ಮಾತನಾಡೋ ಪ್ರಯತ್ನ ಕೂಡ ಮಾಡಿದ್ರು. ಬಟ್ ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಸಿಟಿ ರವಿ ನನಗೆ ಹೊಡೆದಿದ್ದಕ್ಕೆ ಯಾರ್ಯಾರು ಹೊಡೆದ್ರಲ್ಲ, ನನಗೆ ರಕ್ತ ಬರ್ತಾ ಇತ್ತು, ಹೀಗಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ ಪೊಲೀಸರು. FIR ದಾಖಲು ಮಾಡಿ ಅಂತ ನಾನು ಕೂಡ ಹೇಳಿದೆ. ಆದರೆ ನನ್ನ ಪ್ರಶ್ನೆಗಾಗಲಿ ನಾನು ನೋವನ್ನು ತೋಡ್ಕೊಂಡಾಗ ಪೊಲೀಸರು ಸ್ಪಂದಿಸಲಿಲ್ಲ. ಬದಲಿಗೆ ಅವ್ರಿಗೆ 10 ನಿಮಿಷಕ್ಕೊಂದ್ಸಲ ಫೋನ್ ಬರ್ತಾನೆ ಇತ್ತು. ಫೋನಲ್ಲಿ ಏನು ಸೂಚನೆ ಕೊಡ್ತಾ ಇದ್ರು ಅದೇ ರೀತಿ ಪೊಲೀಸರು ನಡ್ಕೊಳ್ತಾ ಇದ್ರು. ಯಾರು ಫೋನ್ ಮಾಡಿದ್ರು, ಏನು ಸೂಚನೆ ಕೊಡ್ತಾ ಇದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಸೂಚನೆ ಅಂತೂ ಬರ್ತಾ ಇತ್ತು. ಪದೇ ಪದೇ ಫೋನ್ ಕಾಲ್ಗಳು ಬರ್ತಾ ಇದ್ವು ಪೊಲೀಸರಿಗೆ ಅಂತ ಸಿಟಿ ರವಿ ಅವರು ನ್ಯಾಯಾಧೀಶರ ಎದುರುಗಡೆ ಈಗ ಆರೋಪ ಮಾಡಿರುವಂಥದ್ದು. ಪೊಲೀಸರು ಯಾಕೆ ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗದೆ ಅಥವಾ ಕೋರ್ಟಿಗೆ ಹಾಜರುಪಡಿಸದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ ಈ ರೀತಿ ನನ್ನನ್ನು ಸುತ್ತಿಸಿದ್ರು. ರಾತ್ರಿ ಇಡೀ ನಾನು ಆತಂಕದಲ್ಲೇ ಕಳೆದೆ, ಎಲ್ಲಿ ಏನಾಗ್ಬಿಡುತ್ತೋ ಅಂತ. ಜೊತೆಗೆ ಅಲ್ಲಿ ಕೌನ್ಸಿಲ್ ಎದುರುಗಡೆ ಕೂಡ ನನಗೆ ಧಮಕಿ ಹಾಕಿದ್ರು. ಮಂತ್ರಿಯೊಬ್ರು ಕೂಡ ಧಮಕಿ ಹಾಕಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ DK ಶಿವಕುಮಾರ್ ಕೂಡ ನೋಡ್ಕೋತೀವಿ ಅಂದ್ರು. ಇಷ್ಟೆಲ್ಲ ಆರೋಪಗಳನ್ನ ಈಗ ಸಿಟಿ ರವಿ ಮಾಡಿರೋದು. ನಿಯಮದಡಿ ಸೆಕ್ಷನ್ 41 ಪ್ರಕಾರ ಬಂಧನ ಮಾಡುವಂತಿಲ್ಲ. ರಾತ್ರಿ ಇಡೀ ತೊಂದರೆ ನೀಡಿದ್ದಾರೆ, ಊಟ ಕೂಡ ಕೊಟ್ಟಿಲ್ಲ. ಸೆಷನ್ಗಿಂದ ಒಂದೊಂದು ಸೆಷನ್ಗೆ ಒಯ್ಯೋದು, 10-15 ಸೆಷನ್ಗೆ ಹೋಗೋದು ಅಂತಂದ್ರೆ ಏನಿದೆ? ಇದು ಪದ್ಧತಿ ಅದ, ಕಾಯ್ದೆ ಅದ, ಏನದ? 3 ಜಿಲ್ಲೆ ಅಡ್ಡಾಡಿದ ಇದು ಕಾಂಗ್ರೆಸ್ ಸರ್ಕಾರ ದುರಾಡಿದಪ್ಪ. ನಾವು ಮಾಡೋರು ಆ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಹೌದು, ನಿಶ್ಚಿತವಾಗಿ ನೋಡ್ರಿ, ವಿಧಾನಸೌಧ ಎದಕ್ಕದ? ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕದ. ಅಲ್ಲಿ ವಿಧಾನಸೌಧ ಕರ್ನಾಟಕ ಜನರಿಗೆ ರಕ್ಷಣೆ ಕೊಡೋದದ. ಅಲ್ಲೇ ಶಾಸಕರ ರಕ್ಷಣೆ ಇಲ್ಲಾಗಿದ್ದದ. ನಿಮಗೆ ಹೇಳಿ, ಅವ್ರು ಯಾರ್ಯಾರು ಇವ್ರ ಮೈ ಮ್ಯಾಗ ಕೈ ಮಾಡಿದಾರ, ಹಲ್ಲೆ ಮಾಡಿದಾರ, ಅವ್ರದ್ದು ಇನ್ನೂ ತನಕ ಅರೆಸ್ಟ್ ಇಲ್ಲ. ಯಾಕೆ ಅರೆಸ್ಟ್ ಇಲ್ಲ? ಅವ್ರನ್ನು ಎಲ್ಲಿ ಉತ್ತರ ಕೊಟ್ಟಿದ್ದಾರೆ? ಅವ್ರ ಸೆಕ್ಷನ್ಗಳು ಹಾಕಿ ತೋರಿಸ್ಬೇಕು. 2 ಗಂಟೆಗೆ ಅರೆಸ್ಟ್ ಮಾಡಿದಾರೆ ತೋರಿಸ್ಬೇಕು. CC ಕ್ಯಾಮ್ರಾನಾಗ ಯಾರ್ಯಾರು ಹೋದಾರ ಅನ್ನೋದು ಗುರ್ತದಲ್ಲ ನಮ್ಗೆ. ನಮ್ಮ ಕಡೆನೂ ಬುಟ್ಟಿಂಗ್ ಅದಾವ, ತಗೊಂಡೇವು ನಾವು. ಮತ್ತೆ ತೆಲಿಗೆ ಪೆಟ್ಟಾಗಿದ್ದು, ತಲೆ ನುಸಾತೈತೆ ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಲ್ಲ. ರಕ್ತ ಬರತ್ತಿದ್ರು ಸ್ಕ್ಯಾನಿಂಗ್ ಮಾಡಿಲ್ಲ. ಯಾಕಂದ್ರೆ ಸತ್ತು ಹೋಗ್ಬೇಕು. ಅದೊಂದು ಒಬ್ಬರು ಯಾರಿನೋ ಒಬ್ಬರು ಅರೆಸ್ಟ್ ಮಾಡಿರ ಅಂದ್ರೆ ಮೊದಲು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ಆಮೇಲೆ ಇದನ್ನು ಮಾಡ್ತಾರೆ. ಇವನು 12-16 ತಾಸು ಆದ್ರೂ ನೀವು ಹಾಸ್ಪಿಟಲ್ಗೆ ಹೋಗಿದಿಲ್ಲ ಅಂತಂದ್ರೆ ಇದರ ಅರ್ಥ ಏನು? ಅವ್ರು ಸಹಿಬೇಕು. ತಲೆ ನುಸಾತೈತಿ, ತಲೆ ರಕ್ತ ಬರತೈತಿ, ಆದ್ರೂ ನೀವು ಅವನ್ನ ಇದು ಮಾಡೋದಿಲ್ಲ, ನೀರು ಕೊಡೋದಿಲ್ಲ, ಊಟ ಕೊಡೋದಿಲ್ಲ. ಜಿಲ್ಲೆಯ ಉನ್ನತ ಮಟ್ಟದ ಅಧಿಕಾರಿಗಳು ಏನದಾರ, ಈಗ ಕೆಳಗಿನ ಅಧಿಕಾರಿಗಳು, ಮ್ಯಾಗಿನ ಜಿಲ್ಲೆದ ಉನ್ನತ ಮಟ್ಟದ IPS ಅಧಿಕಾರಿಗಳು ಮತ್ತು ರಾಜ್ಯದ IPS ಅಧಿಕಾರಿಗಳು ಕಾಯ್ದೆ ಪ್ರಕಾರ ಕೆಲಸ ಮಾಡ್ಬೇಕಂತದ. ಮತ್ತು ನಾನು ಕೇಂದ್ರ ಸರ್ಕಾರ ಆಗ್ರಹ ಮಾಡ್ತೀನಿ, ಆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಇವ್ರು ಬರ್ತಿದ್ರೆ ಇವ್ರ ಮ್ಯಾಗ ನಿಶ್ಚಿತವಾಗಿ ಕ್ರಮ ಆಗಬೇಕು. ನಿಯಮದ ಪ್ರಕಾರ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ. ಅಂದ್ರೆ ಸದನದಲ್ಲಿ ಕಲಾಪ ಆಗಿದೆ, ಅದಾದ ಬಳಿಕ ಬ್ರೇಕ್ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಆದಂತ ಗಲಾಟೆ ಗದ್ದಲ ಇದು. ಅಂದ್ರೆ ವಿಧಾನ ಪರಿಷತ್ ಒಳಗೆ ಆಗಿರುವಂತ ಗಲಾಟೆಗೆ ಈ ರೀತಿ ಅರೆಸ್ಟ್ ಮಾಡುವಂತಿಲ್ಲ. ಜೊತೆಗೆ ಸಿಟಿ ರವಿ ಅವರಿಗೆ ಗಾಯ ಆಗಿತ್ತು, ನೋವು ಅನುಭವಿಸ್ತಾ ಇದ್ರು, ರಕ್ತ ಜಿನುಗ್ತಾ ಇದ್ರು ಕೂಡ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಊಟ ಕೊಡಬೇಕು ಅದ್ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡಿಲ್ಲ ಇಲ್ಲಿ
ಪೊಲೀಸರು ಸರ್ವಾಧಿಕಾರವನ್ನ ಇಲ್ಲಿ ಮೆರೆದಿದ್ದಾರೆ. ಹೀಗಾಗಿ ಸಿ.ಟಿ. ರವಿ ಅವರ ವಿರುದ್ಧ ಬಂದಿರುವಂತ ಆರೋಪ ಜೊತೆಗೆ ಅವರನ್ನ ಅರೆಸ್ಟ್ ಮಾಡಿರುವಂತ ರೀತಿ ಇದ್ಯಾವುದು ಕೂಡ ಸರಿಯಲ್ಲ ಅಂತೇಳಿ ಅವರ ಪರ ಕೆಲ ಬಿಜೆಪಿ ನಾಯಕರು ವಾದಿಸ್ತಾ ಇದ್ದಾರೆ. ಇನ್ನು ಕಾನೂನನ್ನ ಕೈಗೆತ್ತಿಕೊಳ್ಳಲಾಗಿದೆ ಅಂತ ಸಿ.ಟಿ. ರವಿ ಅವರ ಪರವಾಗಿರುವಂತ ವಕೀಲರು ಎಂ.ಬಿ. ಜಿರಲಿ ಅವರು ಈಗ ವಾದ ಮಂಡಿಸ್ತಾ ಇದ್ದಾರೆ. ಸಿ.ಟಿ. ರವಿ ಅವರನ್ನು ಕೂಡ ಈಗಾಗಲೇ ಕೆಲ ಪ್ರಶ್ನೆಗಳನ್ನ ನ್ಯಾಯಾಧೀಶ ಕೇಳಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರು, 58 ಅಂತ ಹೇಳಿದ್ರು. ನಿಮ್ಮನ್ನ ಅರೆಸ್ಟ್ ಮಾಡಿದ್ ಯಾವಾಗ, ಎಲ್ಲಿ ಅಂತ ಕೇಳಿದ್ರು. ಸುವರ್ಣಸೌಧದಲ್ಲಿ ಸಂಜೆ 6:30 ವೇಳೆಗೆ ನಿನ್ನೆ ಅರೆಸ್ಟ್ ಮಾಡಿದ್ದು. ಆದರೆ ಅರೆಸ್ಟ್ ಮಾಡಿದ ಬಳಿಕ ಎಲ್ಲೆಲ್ಲೋ ಸುತ್ತಿಸಿದ್ರು, ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗಿಲ್ಲ. 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ, ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಈಗ ಕೋರ್ಟ್ ಮುಂದೆ ಕರ್ಕೊಂಡು ಬಂದಿದ್ದಾರೆ. ಹೀಗಾಗಿ ಆಸ್ಪತ್ರೆಗೆ ಸರಿಯಾಗಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿಲ್ಲ, ಬದಲಿಗೆ ನರ್ಸ್ ಕೈಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಿಲ್ಲ. ನಿಯಮದ ಪ್ರಕಾರ ಸೆಕ್ಷನ್ 41 ಪ್ರಕಾರ ಈ ರೀತಿ ಬಂಧನ ಮಾಡುವಂತಿಲ್ಲ. ಅಂದ್ರೆ ಸದನದ ಒಳಗೆ ಆದಂತ ಆರೋಪ ಪ್ರತ್ಯಾರೋಪಗಳಿಗೆ ಈ ರೀತಿ ಬಂಧನ ಮಾಡುವಂತಿಲ್ಲ ಅಂತೆ ಈಗ ಸಿ.ಟಿ. ರವಿ ಅವರ ಪರವಾಗಿರುವಂತಹ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಿ ಅಂತ ಕೂಡ ಸಿ.ಟಿ. ರವಿ ಪರ ವಕೀಲರು ವಾದ ಮಂಡಿಸ್ತಾ ಇರುವಂತದ್ದು. ಅವರಿಗೆ ಮಧ್ಯಂತರ ಜಾಮೀನು ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ ಅಥವಾ ಪಿಸಿ ಕೊಡ್ತಾರಾ, ಪೊಲೀಸ್ ಕಸ್ಟಡಿ ಕೊಡ್ತಾರಾ, ಇದೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಕೋರ್ಟ್ ಅಲ್ಲಿ ಏನಾಗುತ್ತೆ ಅದರತ್ತ ಈಗ ಚಿತ್ತ ನೆಟ್ಟಿದೆ. ಸದ್ಯಕ್ಕೆ ಸಿ.ಟಿ. ರವಿ ಅವರ ಪರವಾಗಿ ಬಿಜೆಪಿ ನಾಯಕರು ನಿಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದವನ್ನ ಬಳಸಿದ್ರು ಅನ್ನುವಂಥ ಕಾರಣಕ್ಕೆ ಸಿ.ಟಿ. ರವಿ ಅವರ ಅರೆಸ್ಟ್ ಆಗಿದೆ. ಜೊತೆಗೆ ನಿನ್ನೆ ರಾತ್ರಿ ಇಡೀ ಕೂಡ ಅವರನ್ನ ಎಲ್ಲಂದ್ರಲ್ಲಿ ಸುತ್ತಿಸಿದ್ರು. ನಂದಗಡ ಇರ್ಬೋದು, ಬೆಳಗಾವಿ, ಖಾನಾಪುರ ಸೇರಿದಂತೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅದಾದ ಬಳಿಕ ಈಗ 11 ಗಂಟೆಗೆ ಇಲ್ಲಿ ಕೋರ್ಟ್ ಹತ್ರ ಹಾಜರುಪಡಿಸ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ಸಿ.ಟಿ. ರವಿ ಮತ್ತು ಅವರ ಪರ ವಕೀಲರ ವಾದ. ಸದ್ಯಕ್ಕೆ ರಾತ್ರಿ ಇಡೀ ತೊಂದರೆ ಕೊಟ್ಟಿದ್ದಾರೆ, ನನಗೆ ಮಾನಸಿಕ ದೈಹಿಕವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು, ನಾನು ರಾತ್ರಿ ಇಡೀ ಕೂಡ ಆತಂಕದಲ್ಲೇ ಕಳೆದೆ ಅಂತ ಸಿ.ಟಿ. ರವಿ ಅವರು ಕೂಡ ತಮ್ಮ ಅಳಲನ್ನ ಈಗ ನ್ಯಾಯಾಧೀಶ ಮುಂದೆ ತೋಡ್ಕೊಂಡಿರುವಂಥದ್ದು. ಆದರೆ ಈ ಎಲ್ಲ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಸಿ.ಟಿ. ರವಿ ಅವರ ಸ್ಟೇಟ್ಮೆಂಟ್ ಇರ್ಬೋದು, ಅವರ ಪರ ವಕೀಲರು ವಾದ ಮಂಡಿಸ್ತಾ ಇರೋದಿರ್ಬೋದು, ಇದೆಲ್ಲದನ್ನು ಆಲಿಸಿದ ಬಳಿಕ ನ್ಯಾಯಾಧೀಶ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನ್ ಆದೇಶ ಪ್ರಕಟ ಆಗುತ್ತೆ ಕೋರ್ಟ್ನಿಂದ, ಅದು ಸದ್ಯ